ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಒಂದು ನ್ಯೂ ಡಿಸೈನ್ನ ಟ್ರೈ ಮಾಡ್ತಿದ್ದೀನಿ. ಮೊದಲಿಗೆ ದಾರಾನ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಅದರ ಪಕ್ಕದಲ್ಲೇ ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಕಂಬನ ಹಾಕ್ತಾಯಿದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡ್ತಾಯಿದ್ದೀನಿ. ಮತ್ತು ಎರಡನ್ನು ಒಂದು ಮಾಡ್ತಾಯಿದ್ದೀನಿ. ಎರಡು ಕಂಬಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ಎರಡು ಕಂಬಗಳನ್ನು ಸೇರಿಸಿ ಪಿಕಾಟ್ ಹಾಕ್ತಾಯಿದ್ದೀನಿ. ನೋಡಿ, ಅರ್ಥ ಆಗ್ತಾಯಿದೆ ಅಲ್ವಾ? ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಕಂಬನ ಹಾಕ್ತಾಯಿದ್ದೀನಿ. ಎರಡು ಕಂಬ ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊಂಡು ಎರಡು ಕಂಬನೂ ಸೇರಿಸಿ ಲಾಕ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡಿ ಮತ್ತೆ ಎರಡನ್ನು ಒಂದು ಮಾಡಬೇಕು. ಅಂದರೆ ಒಂದು ಕಂಬ ಆಯಿತು. ಮತ್ತು ಅದರ ಪಕ್ಕದಲ್ಲಿ ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಇಲ್ಲಿ ಎರಡು ಕಂಬನ ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು ಎರಡು ಕಂಬನೂ ಸೇರಿಸಿ ಇವಾಗ ಒಂದು ಲಾಕ್ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಪಿಕಾಟ್. ಒಂದೇ ಕಂಬಕ್ಕೆ ಹಾಕ್ತಾಯಿಲ್ಲ ಫ್ರೆಂಡ್ಸ್, ನಾನು ಪಿಕಾಟ್ನ ಎರಡು ಕಂಬನೂ ಸೇರಿಸಿ 3 ಚೈನ್ ಇರುತ್ತಲ್ಲ ಅದನ್ನೇ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಎರಡು ಕಂಬನೂ ಸೇರಿಸಿ ಪಿಕಾಟ್ ಹಾಕ್ತಾಯಿದ್ದೀನಿ. ಇದೇ ಥರ 3 ಟೈಮ್ಸ್ ಹಾಕ್ಕೊಂಡ್ಮೇಲೆ 2 ಚೈನ್ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿನೇ ಮತ್ತೆ ಇನ್ನೊಂದು ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಎರಡು ಕಂಬ ಹಾಕ್ಕೊಳ್ಬೇಕು. 3 ಚೈನ್ ಹಾಕ್ಕೊಂಡು ಎರಡು ಕಂಬಕ್ಕೂ ಸೇರಿಸಿ ಲಾಕ್ ಮಾಡಬೇಕು. ಅಂದರೆ ಪಿಕಾಟ್ ಎರಡು ಕಂಬಕ್ಕೂ ಸೇರಿಸಿ ಪಿಕಾಟ್ನ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ತಾ ಹೋಗಬೇಕು. 3 ಟೈಮ್ಸ್ ಹಾಕಿದ್ದೀನಿ. ಇವಾಗ ಇದೇ ಥರ 6 ಟೈಮ್ ಹಾಕಬೇಕು. 1 ಟೈಮ್ ಹಾಕಿದ್ದೀನಿ. ಇವಾಗ ಮತ್ತೆ ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎರಡು ಕಂಬ ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು ಎರಡು ಕಂಬನೂ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ಎರಡು ಕಂಬಕ್ಕೂ ಸೇರಿಸಿ ಒಂದು ಪಿಕಾಟ್ನ ಹಾಕ್ತಾಯಿದ್ದೀನಿ. ಇದು ಬೇಸ್ ವರ್ಕ್ ಫ್ರೆಂಡ್ಸ್. ಈ ವರ್ಕು ಒಂದೇ ಸ್ಟೆಪ್ಪಲ್ಲೇ ಮುಗಿದೋಗುತ್ತೆ. ನೋಡಿ, ತುಂಬಾ ಈಸಿ ಇದೆ ಇದು. ಕರೆಕ್ಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವಾಗ ಕಂಬನ ಹಾಕ್ತೀವಲ್ವ ಫ್ರೆಂಡ್ಸ್, ಎರಡು ಕಂಬ ಸೇರಿ ಒಂದು ಪಿಕಾಟ್ ಹಾಕ್ತೀವಿ ಅಲ್ವಾ, ಅದು ಮಾತ್ರ ಹತ್ತಿರದಲ್ಲೇ ಹಾಕಬೇಕು ಎರಡು ಕಂಬನ. ಆಮೇಲೆ ನೆಕ್ಸ್ಟ್ ಪಿಕಾಟ್ ಹಾಕಿದ ಮೇಲೆ ಮತ್ತೆ ಕಂಬನ ಹಾಕ್ತಾ ಇರಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಕಂಬನ ಹಾಕ್ಕೋಬೇಕು. ಅಂದರೆ ನಾವು ಪಿಕಾಟ್ ಹಾಕುವಂಥ ಎರಡು ಕಂಬ ಮಾತ್ರ ಹತ್ತಿರದಲ್ಲೇ ಇರಬೇಕು. ನೆಕ್ಸ್ಟ್ ಎರಡು ಕಂಬ ಹಾಕಿ ಪಿಕಾಟ್ ಹಾಕ್ತೀವಲ್ಲ, ಚೂರೇ ಚೂರು ಗ್ಯಾಪ್ ಕೊಟ್ಟಿರಬೇಕು. ಅಂದರೆ ಆರ್ಚ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಮತ್ತೆ ಒಂದು ಕಂಬನ ಹಾಕ್ಕೊಂಡೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎರಡನ್ನು ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 3 ಚೈನ್ ಹಾಕ್ಕೊಂಡು ಆ ಎರಡು ಕಂಬನೂ ಸೇರಿಸಿ ಒಂದು ಲಾಕ್ ಮಾಡಿಕೊಂಡೆ. ಅಂದರೆ ಇಲ್ಲಿ ಒಂದು ಪಿಕಾಟ್ ಆಯಿತು. ಮತ್ತು ಅದರ ಪಕ್ಕದಲ್ಲಿ ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪ ಜಾಗನ ಬಿಟ್ಟು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಿಕೊಂಡೆ. ಮತ್ತು ಅದರ ಪಕ್ಕ ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತೆರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಎರಡು ಕಂಬ ಹಾಕ್ಕೊಂಡ್ಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಪಿಕಾಟ್ ಥರ ಆಗುತ್ತೆ ಅದು.
ಇದೇ ಥರ 6 ಟೈಮ್ಸ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ನಾನಿವಾಗ 5 ಟೈಮ್ ಹಾಕಿದ್ದೀನಿ. ಇವಾಗ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. 2 ಕಂಬ ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 3 ಚೈನ್ ಹಾಕಿದ ಮೇಲೆ 2 ಕಂಬನೂ ಸೇರಿಸಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ಥರ ನಾನು 6 ಟೈಮ್ಸ್ ಹಾಕಿದ್ದೀನಿ. 6 ಟೈಮ್ ಈ ಥರ ಹಾಕಿದ ಮೇಲೆ ಇವಾಗ ನೋಡಿ 6 ಟೈಮ್ ಆಯಿತು. ಇವಾಗ 6 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, ನೋಡಿ 6th ಚೈನ್, 6 ಚೈನ್ ಹಾಕ್ಕೊಂಡ್ಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ 6 ಟೈಮ್ ಹಾಕಿರ್ತೀವಿ ಅಲ್ವಾ, ಅದರಲ್ಲಿ ಥರ್ಡ್ ಒನ್ ಇರುತ್ತೆ ಅಲ್ವಾ, ಥರ್ಡ್ ಮತ್ತು 4th ಮಿಡ್ಲಲ್ಲಿ ಈ 6 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 3rd ಮತ್ತು 4th ಮಧ್ಯೆ 6 ಚೈನ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಬೇಕು. ಆಮೇಲೆ 1 ಚೈನ್ ಹಾಕ್ಕೊಂಡು ಈ 6 ಚೈನ್ ಇರುತ್ತೆ ಅಲ್ವಾ ಅದಕ್ಕೆ ಕಂಬ ಹಾಕ್ತಾ ಬರಬೇಕು. ನೋಡಿ ಸೂಜಿ ಮೇಲೆ ದಾರ ತೊಗೊಂಡು 6 ಚೈನ್ ಇರುತ್ತೆ ಅಲ್ವಾ ಅದ್ರ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡ್ತಾಯಿದ್ದೀನಿ, ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮತ್ತೆ ನೆಕ್ಸ್ಟ್ ಕಂಬ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ತೊಗೊಂಡು 6 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 1 ಮಾಡ್ತಾಯಿದ್ದೀನಿ, ಮತ್ತು 2 1 ಮಾಡ್ತಾಯಿದ್ದೀನಿ. ಇದೇ ಥರ 6 ಕಂಬಗಳನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸೂಜಿ ಮೇಲೆ ದಾರ ತೊಗೊಂಡು 6 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡ್ತಾಯಿದ್ದೀನಿ, ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಈಸಿಯಾಗಿದೆ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ಕಂಬಗಳನ್ನು ಹಾಕ್ತಾ ಬರ್ತಾಯಿದ್ದೀನಿ. ನೋಡಿ ಇಲ್ಲಿ 6 ಕಂಬಗಳನ್ನು ಹಾಕ್ತಾಯಿದ್ದೀನಿ. 6 ಕಂಬನ ಹಾಕಿದ ಮೇಲೆ ನೋಡಿ ಒಂದು ಸ್ವಲ್ಪ ದಾರನ ಜಾಸ್ತಿ ಎಳ್ಕೊಂಡು ಇದಕ್ಕೆ ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ಬೀಡನ್ನ ಆ್ಯಡ್ ಮಾಡ್ಬೋದು, ಬೇಡ ಅಂತಂದರೆ ಹಾಗೆ ಇನ್ನೂ 6 ಕಂಬನ ಹಾಕೋಬೋದು. ನೋಡಿ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿದ ಮೇಲೆ ಮತ್ತೆ 6 ಕಂಬನ ಹಾಕಬೇಕು. ನೋಡಿದ್ರಲ್ವ 6 ಚೈನ್ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಮೊದಲು 6 ಕಂಬನ ಹಾಕಿ ಆಮೇಲೆ ಚಿಕ್ಕ ಬೀಡನ್ನ ಆ್ಯಡ್ ಮಾಡಿ ಮತ್ತೆ 6 ಕಂಬಗಳನ್ನು ಹಾಕ್ಕೋಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಇದು ತುಂಬಾ ಸುಲಭವಾಗಿದೆ ಡಿಸೈನ್ ಇದು. ನೋಡಿ ಸೂಜಿ ಮೇಲೆ ದಾರ ತಗೊಂಡು 6 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 1 ಮಾಡಬೇಕು, ಮತ್ತು 2 1 ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು 6 ಚೈನ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು 2 1 ಮಾಡ್ತಾಯಿದ್ದೀನಿ, ಮತ್ತು 2 1 ಮಾಡ್ತಾಯಿದ್ದೀನಿ. ಇದೇ ಥರ 6 ಚೈನ್ನ ಹಾಕಬೇಕು. ನೋಡಿ 6 ಚೈನ್ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಪ್ಲೇಸ್ ಆಗಿಲ್ಲ ಅಂತಂದರೆ ಸ್ವಲ್ಪ ಜರುಗಿಸ್ಕೊಂಡು ಹಾಕಬೇಕು. ಆಮೇಲೆ 2 ಚೈನ್ ಹಾಕ್ಕೊಂಡು ಕೊನೆಯಲ್ಲಿ ಅದೇ ಚೈನ್ ಹಾಕಿರ್ತೀವಲ್ವ ಆ ಚೈನ್ಗೆ ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡಿಕೊಂಡು ಪಿಕೋಟ್ ಹಾಕಿರ್ತೀವಿ ಅಲ್ವ ಫ್ರೆಂಡ್ಸ್, ಪಿಕೋಟ್ ಮೇಲೆ ಒಂದು ಥ್ರೆಡ್ ಬಂದಿರುತ್ತೆ, ಆ ಥ್ರೆಡ್ ಒಳಗಡೆ ಹೋಗಿ ದಾರ ಅಂತಂದು ಅಲ್ಲಿ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಯಾಕಂತಂದರೆ ನೆಕ್ಸ್ಟ್ ಕಂಬ ಹಾಕಬೇಕಲ್ವ, ಅದ್ರ ಲೆವೆಲ್ಲಿಗೆ ಬರಬೇಕು ಅಂತ ಹೇಳಿ ಅಲ್ಲಿ ನಾವು ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು 2 1 ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದ್ರ ಪಕ್ಕದಲ್ಲೇ ಬಟ್ಟೆ ಒಳಗಡೆಯಿಂದ ದಾರ ತಂದು 2 1 ಮಾಡ್ತಾಯಿದ್ದೀನಿ, ಮತ್ತು 2 1 ಮಾಡ್ತಾಯಿದ್ದೀನಿ. 2 ಕಂಬ ಹಾಕಿದ ಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು 2 ಕಂಬನೂ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಒಂದು ಪಿಕೋಟ್ ಆಗುತ್ತೆ. ಇಲ್ಲಿ 2 ಕಂಬನೂ ಸೇರಿಸ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಇದೇ ಥರ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಡಿಸೈನ್ ಅರ್ಥ ಆಗಿದೆ ಅಲ್ವಾ? ಮೊದಲಿಗೆ ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು 2 ಕಂಬ ಮತ್ತು 3 ಚೈನ್ ಹಾಕಿ ಪಿಕೋಟ್ ಮಾಡ್ತೀವಲ್ವ, ಆ ಥರ 2 ಕಂಬ ಪಿಕೋಟ್ 2 ಕಂಬ ಪಿಕೋಟ್ ಈ ಥರ 3 ಟೈಮ್ಸ್ ಹಾಕಿ ಆಮೇಲೆ 2 ಚೈನ್ ಹಾಕಿ 6 ಪಿಕೋಟ್ಗಳನ್ನ ಹಾಕಿ
ಮತ್ತು 6 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು 3rd ಮತ್ತು 4th ಪಿಕಾಟ್ ಮಿಡ್ಲಲ್ಲಿ ಅದನ್ನು 6 ಚೈನ್ನ ಲಾಕ್ ಮಾಡಿ ಆ 6 ಚೈನ್ಗೆ 6 ಕಂಬಗಳನ್ನು ಹಾಕಿ ಚಿಕ್ಕ ಬೀಡನ್ನ ಆ್ಯಡ್ ಮಾಡಿ ಮತ್ತು 6 ಕಂಬನ ಹಾಕಿ ಅದನ್ನು 2 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಪಿಕೋಟ್ ಮೇಲೆ ಒಂದು ಚಿಕ್ಕ ದಾರ ಬಂದಿರುತ್ತೆ ಆ ದಾರಕ್ಕೂ ಸೇರಿಸಿ ಲಾಕ್ ಮಾಡಿ ನೆಕ್ಸ್ಟ್ ಮತ್ತು 3 ಪಿಕೋಟ್ಗಳನ್ನ ಹಾಕ್ಕೊಂಡು 2 ಚೈನ್ ಹಾಕಿ ಮತ್ತು 6 ಪಿಕೋಟ್ಗಳನ್ನ ಹಾಕ್ತಾ ಹೋಗ್ಬೇಕು. ಇದೇ ಥರ ಡಿಸೈನ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಡಿಸೈನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿದೆ. ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೋಡಿ ಇದೇ ಥರ ಡಿಸೈನ್ ಹಾಕ್ತಾ ಹೋಗಬೇಕು. ಮಧ್ಯದಲ್ಲಿ 2 ಚೈನ್ ಹಾಕಿರ್ತೀವಿ ಅಲ್ಲ ಫ್ರೆಂಡ್ಸ್, ಅದು ಕುಚ್ಚು ಕಟ್ಟೋದಕ್ಕೆ ನೋಡಿ ಆರ್ಚ್ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು ಡಿಸೈನ್. ತುಂಬ ಹೆವಿಯಾಗಿಲ್ಲ, ಸಿಂಪಲ್ಲಾಗಿ ತುಂಬಾ ಯುನೀಕ್ ಆಗಿದೆ. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಬೇಕು ಈ ಡಿಸೈನ್ನ. ಬೇಗನೆ ಹಾಕ್ಬೋದು, ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ ಈ ಡಿಸೈನ್ ಹಾಕೋದಕ್ಕೆ. ನೋಡಿ ಇದೇ ಥರ ಹಾಕ್ತಾ ಬರಬೇಕು. ಡಿಸೈನ್ ಹೇಗೆ ಹಾಕೋದು ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಲಾಕ್, 2 ಚೈನ್, ಆಮೇಲೆ 3 ಪಿಕಾಟ್ ಅಂದರೆ 2 ಕಂಬ ಸೇರಿ ಅದಕ್ಕೆ ಪಿಕಾಟ್ ಹಾಕಬೇಕು. ಆಮೇಲೆ 2 ಚೈನ್, ಆಮೇಲೆ 6 ಪಿಕಾಟ್, ಆಮೇಲೆ 6 ಚೈನ್, 3rd ಮತ್ತು 4th ಪಿಕೋಟ್ಗೆ ಲಾಕ್, ಆಮೇಲೆ 6 ಕಂಬ, ಆಮೇಲೆ ಒಂದು ಬೀಡ್ ಮತ್ತು 6 ಕಂಬ ಹಾಕ್ಕೊಂಡು ಲಾಕ್ ಮಾಡಿ ಮತ್ತು ಅದರ ಕೆಳಗೆ ಇನ್ನೊಮ್ಮೆ ಲಾಕ್ ಮಾಡಿ 3 ಪಿಕಾಟ್, 2 ಚೈನ್ ಮತ್ತು 6 ಪಿಕಾಟ್. ಇದೇ ಥರ ಡಿಸೈನ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ನೋಡಿ ಕಂಪ್ಲೀಟ್ ಆಗಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ನೀವು ಕೂಡ ಈ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.